ಇವತ್ತು ನಾವೇನು ಸೇರಿದೀವಿ ಈ ಹೋರಾಟದ ಮೂಲ ಉದ್ದೇಶ, ಇದರಲ್ಲಿ ನಾವು UG PG PhD ಅಗ್ರಿಕಲ್ಚರ್ ಮಾಡ್ತಿರೋ 3 ಪದವೀಧರರು ಇದ್ದೀವಿ. ಇವತ್ತು ಬೆಂಗಳೂರು ಚಲೋ ಅಂತ ನಾವು ಮೊದಲೇ ಹೇಳ್ದಂಗೆ ಈ 2 ದಿವಸದಿಂದ ನಾವು ಶಿವಮೊಗ್ಗ DC ಸರ್ಗೆ, DDA ಮೇಡಮ್ಗೆ, JDS ಸರ್ಗೆ ಎಲ್ಲರಿಗೂ ನಾವು ನಮ್ಮ ಮನವಿಯನ್ನು ಸಲ್ಲಿಸಿದ್ದೀವಿ. ಆ ಮನವಿಯಲ್ಲಿ ಏನಿತ್ತು ಅಂದರೆ ನಮ್ಮದು AOAAಗೆ ಶುದ್ಧವಾಗಿ ಅಗ್ರಿಕಲ್ಚರ್ ಆಗಿರೋರು ಮತ್ತು 15% ಅಗ್ರಿ ಮಾರ್ಕೆಟಿಂಗ್, ಅಗ್ರಿ ಇಂಜಿನಿಯರಿಂಗು, BTech ಅಗ್ರಿ BTech ಮಾಡಿರೋರು ಮಾತ್ರ ಬೇಕು ಅಂತ. ಆದರೆ ಈಗ ಮತ್ತೆ KE ಮಹೇಶ್ವರ್ ಏನು ಮಾಡಿದ್ದಾರೆ ಅಂದರೆ ಮತ್ತೆ 2026 ಜೂನಲ್ಲಿ ಮತ್ತೆ ಮಾಡ್ತಾರೆ, BE ಬಯೋಟೆಕ್ನಾಲಜಿ ಆ್ಯಡ್ ಆಗಿದ್ದಾರೆ ಅಂತ. ಸೊ ಆ ಉದ್ದೇಶ ನಮ್ಮ ಉದ್ದೇಶ ಹೋರಾಟದ BE ಬಯೋಟೆಕ್ನಾಲಜಿಯವ್ರನ್ನ ತೆಗೆದು ಹಾಕಬೇಕು. ICAR ಅಕ್ರಿಡಿಟೆಡ್ ಕಾಲೇಜಸ್ ಏನಿದೆ ಅವರನ್ನು ಮಾತ್ರ ಇಟ್ಕೋಬೇಕಂತ ಒಂದು. ಆಮೇಲೆ ಕೃಷಿ ಖಾಸಗೀಕರಣ ಶಿಕ್ಷಣ ನಡೀತಾ ಇದೆ. ಈಗ ರೈ ಟೆಕ್ನಾಲಜಿ 2017-18 ಏನಿತ್ತು ಅದನ್ನ ಮೊದಲು ತೆಗೆದು ಹಾಕಿದ್ರು. ಈಗ ಆಮೇಲೆ ಈ ಕೃಷಿ ಮಹಾಶಯರು ತಮ್ಮ ಅಧಿಕಾರ ಯೂಸ್ ಮಾಡಿ ತಮ್ಮ ದುಡ್ಡಿನ ದರ್ಪ ತೋರಿಸಿಕೊಂಡು ಮತ್ತೆ ಕೃಷಿಗಳನ್ನ ಕೃಷಿ ಖಾಸಗೀಕರಣ ಮಾಡ್ತಿದ್ದಾರೆ. ಈ ಕೃಷಿ ಖಾಸಗೀಕರಣ ಬಂದ್ ಆಗಬೇಕು. ಈಗ ಏನೇ ನಮ್ಮ ಕರ್ನಾಟಕ ರಾಜ್ಯದಲ್ಲಿ 5 ಸ್ಟೇಟ್ ಅಗ್ರಿಕಲ್ಚರ್ ಯೂನಿವರ್ಸಿಟೀಸ್, ಗೌರ್ಮೆಂಟ್ ಅಗ್ರಿಕಲ್ಚರ್ ಇದೆ. ಮಂಡ್ಯ, ರಾಯಚೂರು, ಬೆಂಗಳೂರು, ಧಾರವಾಡ, ಶಿವಮೊಗ್ಗ, ಇವಕ್ಕಷ್ಟೇ ನೀವು ಶುದ್ಧವಾಗಿ ಹೇಳ್ತಾ ಇದ್ದೀನಿ. ಅಧಿಕಾರಿಗಳೇ, ಸಂಬಂಧಪಟ್ಟ ಕೃಷಿ ಸಚಿವರೇ, ಕೃಷಿ ಕಮಿಷನರೇ, ಆಮೇಲೆ ಪ್ರಿನ್ಸಿಪಲ್ ಸೆಕ್ರೆಟರಿಸರೇ, ಈಗ ಇದರಿಂದ ಯಾವ ಕೈವಾಡ ಇದೆ, ದೊಡ್ಡ ಅಧಿಕಾರಿಗಳ ದೊಡ್ಡ ಲೀಡರ್ಸ್ ಏನು ಕೈವಾಡ ಇದೆ, ಅವರೆಲ್ಲರೂ ಈಗಲೇ ನಿಂತು ಕೃಷಿ ಶಿಕ್ಷಣದ ಖಾಸಗೀಕರಣವನ್ನು ನಿಲ್ಲಿಸಬೇಕು. ನಿಜವಾದ ಕೃಷಿ ವಿದ್ಯಾರ್ಥಿಗಳಿಗೆ, ಕೃಷಿ ಮಕ್ಕಳಿಗೆ ನ್ಯಾಯ ಒದಗಿಸಬೇಕಂತ ಈ ಮೂಲಕ ಕೇಳ್ಕೊಳ್ತಾ ಇದೀವಿ. ಆಮೇಲೆ ಇನ್ನೊಂದು 45 ದಿವಸದಲ್ಲಿ ಒಂದು ಬೇಸಿಕ್ ಪ್ರೋಗ್ರಾಮ್ ಅಂತ ಮಾಡ್ತಾರೆ. ಇದಕ್ಕೆ 10ನೇ ತರಗತಿ ಪಾಸ್ ಆಗಿರ್ಬೋದು, ಫೇಲ್ ಆಗಿರ್ಬೋದು, ಇವರು ವರ್ಷದಲ್ಲಿ 45 ಕ್ಲಾಸಸ್ ಅಟೆಂಡ್ ಮಾಡಿ ಇವರಿಗೆ ಲೈಸೆನ್ಸ್ ತಗೋಬೇಕು. ಲೈಸೆನ್ಸ್ ತಗೊಂಡು ಇವೇನು ಮಾಡ್ತಾರೆ ಅಂದರೆ ಅಗ್ರಿ ಇನ್ಪುಟ್ ಮಾಡ್ತಾರೆ. ಈಗ ಬೀಜ ಮಾಡೋದು, ಫರ್ಟಿಲೈಸರ್ ಶಾಪ್ಸ್, ಇವಕ್ಕೆಲ್ಲ ಲೈಸೆನ್ಸ್ ಕೊಡ್ತಾರಲ್ಲ. ಸೊ ಇದೆಲ್ಲ ನಮ್ಗೆ ಶುದ್ಧವಾಗಿ ನಿಲ್ಲಬೇಕು ಅಂತ ಈಗೋಸ್ಕರ ಹೋರಾಟ ಮಾಡ್ತಿದ್ವಿ. ಮೇನ್ ಉದ್ದೇಶ ಇವಾಗ ಬೆಂಗಳೂರು ಚಲೋ ಅಂತ ಏನು ಸಕ್ರಿಯವಾಗಿ ನಡೆದಿದೆ, ಸೊ ಅದಕ್ಕೋಸ್ಕರ ನಾವು ಮೋರಲ್ ಆಗಿ ನಮ್ಮ ಯೂನಿವರ್ಸಿಟಿಯವರು ಯಾವುದು ವಿದ್ಯಾರ್ಥಿಗಳು UG PG PhD ಅವರು ಸಪೋರ್ಟ್ ಮಾಡ್ತಿದ್ವಿ. ಎಲ್ಲ ಅಧಿಕಾರಿಗಳನ್ನ ಹೊರಗೆ ನಿಲ್ಲಿಸಿ, ಎಲ್ಲರೂ ಹೊರಗೆ ನಿಲ್ಲಿಸಿ, ಯಾರು ಒಬ್ಬರನ್ನು ಬಿಟ್ಟಿಲ್ಲ. ಎಲ್ಲ ಒಳಗಡೆ ಇರುವಂಥ ಎಲ್ಲ ಕಚೇರಿಗಳು ಕದ ಹಾಕಿದೆ. ಈ ಮೂಲಕ ಹೇಳ್ತಿದ್ದೀವಿ ಸರ್ಕಾರಕ್ಕೆ ಎಚ್ಚರವಾಗಿ ಇನ್ನೂ ಉಗ್ರವಾಗಿ ಹೋರಾಟ ಇರುತ್ತೆ. ಇವತ್ತಿನ ದಿನ ನಮಗೆ ಪಾಸಿಟಿವ್ ರೆಸ್ಪಾನ್ಸ್ ಬರಲಿಲ್ಲ ಅಂದರೆ ಇನ್ನೂ ಉಗ್ರವಾದ ಹೋರಾಟವನ್ನು ಈಗ ಬೆಂಗಳೂರು ಚಲೋ ಅಂದ್ಕೊಂಡು ಫ್ರೀಡಮ್ ಪಾರ್ಕಲ್ಲಿ ನಡೀತಿದ್ದಾರೆ. ಸೊ ಅದು ಇನ್ನೂ ಉಗ್ರವಾಗಿ ಹೋರಾಟ ಆಗುತ್ತೆ ಅಂತ ಈ ಮೂಲಕ ನಿಮಗೆ ಎಚ್ಚರಗೊಳಿಸ್ತಿದ್ದೇವೆ. ಅಧಿಕಾರಿಗಳು ಈಗಲಾದರೂ ಎಚ್ಚೆತ್ತುಕೊಳ್ಳಿ. ಸರ್, ನಾವು ಗುರುರಾಜ್ ದಾಸಣ್ಣ ಅವರಂತ PhD ಸೆಕೆಂಡ್ ಇಯರ್. ನನ್ನ ಹೆಸರು ಭಾವನಾ ಅಂತ, ನಾನು ಇಲ್ಲೇ MSc ಮಾಡ್ತಾ ಇದ್ದೀನಿ. ಈಗಾಗಲೇ ನೋಡ್ತಿರ್ಬೋದು ಎಲ್ಲ ಕೃಷಿ ವಿಶ್ವವಿದ್ಯಾಲಯದಲ್ಲೂ 24 ದಿನದಿಂದ ಎಲ್ಲ ಮಾಡ್ತಾ ಇದ್ದಾರೆ ಸ್ಟ್ರೈಕು. ಜೊತೆಗೆ ಮೊನ್ನೆ ತಾನೇ CM ಅವರು ಪ್ರತಿಕ್ರಿಯೆ ಕೊಟ್ಟರು, ಅದು ನಮಗೆ ಸಮಾಧಾನ ಆಗಿದೆ. ಬಟ್ ನಮಗೆ ಏನು ಬೇಕು, ನಮಗೆ ಬರೀ ಪ್ರಾಮಿಸಸ್ ಬೇಕಾಗಿಲ್ಲ. ಅವರು ಕೂಡ ನಾವು ಮಾಡ್ಕೊಡ್ತೀವಿ ಅಂತಲೇ ಹೇಳ್ತಿದ್ದಾರೆ. ಬಟ್ ಅದರಿಂದ ಏನು ಆಕ್ಷನ್ಸ್ ಆಗಿಲ್ಲ, ಬರೀ ಪ್ರಾಮಿಸಸ್ ಅಷ್ಟೇ ಸಿಗ್ತಿದ್ದಾವೆ. ನಮಗೆ ಆಕ್ಷನ್ಸ್ ಬೇಕು. ಈಗ ನೋಡಬೇಕು ಅಂದರೆ ನಾಳಿದ್ದು ಆಲ್ರೆಡಿ ಎಕ್ಸಾಮ್ಸ್ ಇದೆ, ಸ್ಯಾಟರ್ಡೆ ಸಂಡೇ ಎಕ್ಸಾಮ್ಸ್ ಇದೆ. ಅದಕ್ಕೂ ಮುಂಚೆನೇ ಈಗಿರೋ ನೋಟಿಫಿಕೇಶನ್ ರದ್ದು ಮಾಡಿ, ಇಲ್ಲ ಎಕ್ಸಾಮ್ ನಡೆಸೋದಿದ್ರೆ ಅವ್ರನ್ನ ತೆಗೆದ್ಬಿಟ್ಟು ಎಕ್ಸಾಮ್ ನಡೆಸಿ ಅಂತ ಕೇಳ್ಕೊತೀನಿ. ಅವರು ಜೊತೆಗೆ CM ಅವರು ಏನಂತ ಅಂದ್ರು ಅಂದರೆ 20 ದಿನದಿಂದ ಮಾಡಿರೋ ಸ್ಟ್ರೈಕು ನಮ್ಮ ಕಣ್ಣಿಗೆ ಕಾಣಿಸಿಲ್ಲ ಅಂತ ಅಂದ್ರು ಅವ್ರು ಮಾತಾಡ್ತಿರ್ಬೇಕಾದ್ರೆ. ಅಲ್ಲ, ಇಲ್ಲಿಂದ 2000 ಕಿಲೋಮೀಟರ್ ದೂರದಲ್ಲಿರೋ ಡೆಲ್ಲಿ ಆ ಸ್ಟೂಡೆಂಟ್ಸ್ ಕೂಗುಗಳು ಕೇಳಿಸುತ್ತೆ. ಅದೇ ಅವ್ರ ಮನೆಯಿಂದ GKVK ಇರೋದು ಬರೀ 12 ರಿಂದ 14 ಕಿಲೋಮೀಟರ್ ಅಷ್ಟೇ. ಅದು ಮಾತ್ರ ಅವ್ರಿಗೆ ಕಾಣಿಸಿಲ್ಲ. ಹಂಗಂದ್ರೆ ಹೇಗೆ ನಂಬಕ್ಕಾಗುತ್ತೆ? ಈ ತರ ಅವ್ರ ಪ್ರಾಮಿಸಸ್ ಇಟ್ಕೊಂಡು ನಾವೇನು ಮಾಡೋಕ್ಕಾಗಲ್ಲ. ಸೊ ನಮಗೆ ಒಂದು ಕ್ಲಾರಿಫಿಕೇಶನ್ ಬೇಕು ಈ ಸಂಜೆ ಅಷ್ಟರಲ್ಲಿ. ಅಲ್ಲಿವರೆಗೂ ನಾವು ಹೋರಾಟ ನಿಲ್ಲಿಸಲ್ಲ. ಇವತ್ತು ಅಲ್ಲೂ ಕೂಡ ಫ್ರೀಡಮ್ ಪಾರ್ಕಲ್ಲಿ ಎಷ್ಟೊಂದು ಜನ ಸ್ಟ್ರೈಕ್ ಮಾಡ್ತಿದ್ದಾರೆ. ನಾವು ಕೂಡ ಇಲ್ಲಿ ಲಾಕ್ ಮಾಡಿದ್ದೀವಿ, ಟೀಚರ್ಸ್ನೆಲ್ಲ ಆಚೆ ಇಟ್ಟಿದ್ವಿ. ಸೊ ನಮಗೆ ಆನ್ಸರ್ ಸಿಗೋ ತನಕ ನಾವು ಯಾರೋ ಸ್ಟೂಡೆಂಟ್ಸ್ ಕ್ಲಾಸಸ್ಗೂ ಹೋಗಲ್ಲ, ಟೀಚರ್ಸ್ನೂ ಬಿಡಲ್ಲ. ಅಲ್ಲಿವರೆಗೂ ನಮ್ಮ ಹೋರಾಟ, ಗೇಟ್ ಎಲ್ಲ ಬೀಗ ಹಾಕಿದ್ದೀವಿ, ಅಲ್ಲಿವರೆಗೂ ನಮ್ಮ ಹೋರಾಟ ಕಂಟಿನ್ಯೂ ಮಾಡ್ತೀವಿ. C&R ರೂಲ್ಸ್ ಪ್ರಕಾರ ಅವ್ರ ನೋಟಿಫಿಕೇಶನ್ನ ಅದ್ರ ಪ್ರಕಾರ ಬಿಡಬೇಕು, ಅವ್ರನ್ನೆಲ್ಲ ತೆಗಿಬೇಕು ಅಷ್ಟೇ. ಭಾವನಾ ಅಂತ, ನಾನಿಲ್ಲೇ MSc ಮಾಡ್ತಿರೋದು. ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇರುವಕ್ಕಿಯ ಮುಖ್ಯ ಆವರಣದಲ್ಲಿ ಮತ್ತು ಈ ನಮ್ಮ ನವಿಲೆ ಮಹಾವಿದ್ಯಾಲಯದಲ್ಲಿ ವಿದ್ಯಾರ್ಥಿಗಳು ಸುಮಾರು 2 ವಾರಗಳಿಂದ ಈ ಒಂದು ಸ್ಟ್ರೈಕನ್ನು, ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಸೊ ಈ ವಿಷಯವಾಗಿ ಅವರ ಒಂದು ಬೇಡಿಕೆಗಳನ್ನು ನಾವು ಈಗಾಗಲೇ ಅದನ್ನು ಚರ್ಚಿಸಿ ಸರ್ಕಾರದ ಒಂದು ಗಮನಕ್ಕೆ ತೆಗೆದುಕೊಂಡು ಬಂದಿದ್ದೀವಿ. ಸರ್ಕಾರ ಇದ್ರ ಬಗ್ಗೆ ಕೂಲಂಕಷವಾಗಿ ಚರ್ಚೆ ಮಾಡ್ತಾನೆ ಇದೆ. ಸನ್ಮಾನ್ಯ ನಮ್ಮ ಕುಲಪತಿಗಳು ಸಹ ಅಲ್ಲಿ ಈಗಾಗಲೇ ಸರ್ಕಾರದ ಗಮನಕ್ಕೆ ತೆಗೆದುಕೊಂಡು ಬಂದು ಅವರು ಸಹಿತ ಎಲ್ಲ ಕುಲಪತಿಗಳ ಒಂದು ಸಮೂಹದ ಒಂದು ಚರ್ಚೆ ನಡೀತಾನೇ ಇದೆ. ಸೊ ಇದು ಯಾಕಂತಂದರೆ ವಿದ್ಯಾರ್ಥಿಗಳ ಒಂದು ಹಿತದೃಷ್ಟಿಯಿಂದ ಅವರಿಗೆ ನಾವು ಏನು ಸವಲತ್ತುಗಳನ್ನು ಕೊಟ್ಟಿದ್ದೀವಿ. ಸೊ ಇದ್ರ ಬಗ್ಗೆ ಈಗ ಸರ್ಕಾರ ಅವರು ಚರ್ಚೆ ಮಾಡಿ ಒಂದು ಗಮನಕ್ಕೆ ತೆಗೆದುಕೊಂಡು ಬಂದುಬಿಟ್ಟು ಇದಕ್ಕೆ ಒಂದು ಒಳ್ಳೆಯ ಒಂದು ರಿಸಲ್ಟ್ ಬರುತ್ತೆ ಅಂತ ನಮ್ಮ ಒಂದು ಆಶಯ ಇದೆ. ಯಾಕಂದರೆ ಇದು ಸರ್ಕಾರ ಕೂಲಂಕಷವಾಗಿ ಚರ್ಚೆ ಮಾಡ್ತಾ ಇದೆ. ಸೊ ನಾವು ಇಲ್ಲಿ ಚರ್ಚೆ ಮಾಡಿದರೆ ಅದು ಆಗದೇ ಇರೋ ಒಂದು ಪಕ್ಷದಲ್ಲಿ ಸರ್ಕಾರ ಇದಕ್ಕೆ ಒಂದು ಒಳ್ಳೆಯ ಒಂದು ರಿಸಲ್ಟ್ನ ಕೊಡುತ್ತೆ ಅಂತ ನಾವು ಕಾಯ್ತಾ ಇದ್ದೀವಿ. ನಾನು ಡಾಕ್ಟರ್ ನಾರಾಯಣ್ S. ಮಾವರ್ಕರ್ ಅಂತ, ಈ ನಮ್ಮ ವಿಶ್ವವಿದ್ಯಾಲಯದಲ್ಲಿ
ವಿದ್ಯಾರ್ಥಿ ಕಲ್ಯಾಣ ನಿರ್ದೇಶಕನಾಗಿ ನಾನು ಒಂದು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ. ನಾನು ವಿದ್ಯಾರ್ಥಿ ಕಲ್ಯಾಣ ನಿರ್ದೇಶಕ ಅಷ್ಟೇ. ಎಲ್ಲ ಸ್ನಾತಕೋತ್ತರ ಹಾಗೂ PhD ವಿದ್ಯಾರ್ಥಿಗಳು ಪ್ರತಿಭಟನೆಯಲ್ಲಿ ತೊಡಗಿಕೊಂಡಿದ್ದಾರೆ. ಬಹುಶಃ ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ 5 ಕೃಷಿ ವಿಶ್ವವಿದ್ಯಾಲಯಗಳಲ್ಲಿ ಈ ಒಂದು ಪ್ರತಿಭಟನೆ ನಿರಂತರವಾಗಿ ಈಗ 15-20 ದಿವಸದಿಂದನೂ ನಡೀತಾ ಇದೆ. ಇವತ್ತಿನ ದಿವಸ ವಿಶೇಷವಾಗಿ ಎಲ್ಲ ವಿದ್ಯಾರ್ಥಿಗಳು, ಈ 5 ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಫ್ರೀಡಂ ಪಾರ್ಕ್ ಅಲ್ಲಿ ಅವರು ಒಂದು ಪ್ರತಿಭಟನೆಯನ್ನ ದೊಡ್ಡ ಮಟ್ಟದಲ್ಲಿ ಹಮ್ಮಿಕೊಂಡು ಅಲ್ಲಿ ಸರ್ಕಾರದ ಗಮನಕ್ಕೆ ಅವರ ಒಂದು ಬೇಡಿಕೆ ಏನಿದೆ ಅದನ್ನ ತರಲಿಕ್ಕೆ ಅಲ್ಲಿ ಪ್ರತಿಭಟನಾ ನಿರತರಾಗಿದ್ದಾರೆ. ಆ ನಿಟ್ಟಿನಲ್ಲಿ ನಮ್ಮ ವಿದ್ಯಾಲಯದ ವಿದ್ಯಾರ್ಥಿಗಳು ಸಹ ಯಾರು ಬೆಂಗಳೂರಿಗೆ ಹೋಗಿದ್ದಾರೆ ಅವರನ್ನ ಬೆಂಬಲಿಸ್ಲಿಕ್ಕೋಸ್ಕರ ಇವತ್ತು ನಮ್ಮ ಆವರಣದಲ್ಲಿ ನಮ್ಮ ಕಚೇರಿಯ ಕೆಲಸ ಕಾರ್ಯಗಳಿಗೆ ಏನು ಅವಕಾಶವನ್ನು ಮಾಡಿಕೊಡದೆ ಸಂಪೂರ್ಣವಾಗಿ ನಮ್ಮ ಮುಖ್ಯ ದ್ವಾರಗಳನ್ನೆಲ್ಲ ಕ್ಲೋಸ್ ಮಾಡಿಸಿ ಪ್ರತಿಭಟನೆಯಲ್ಲಿ ತೊಡಸ್ಕೊಂಡಿದ್ದಾರೆ. ಈಗಾಗಲೇ ಸರ್ಕಾರದ ಮಟ್ಟದಲ್ಲೂ ಸಹ ನಮ್ಮ ವಿದ್ಯಾರ್ಥಿಗಳ ಮನವಿಯನ್ನ ಸ್ವೀಕರಿಸಿ ಸರ್ಕಾರದ ಮಟ್ಟದಲ್ಲಿ ನಮ್ಮ ಕೃಷಿ ಇಲಾಖೆಯ ಕಾರ್ಯದರ್ಶಿಗಳು, ನಮ್ಮ ಎಲ್ಲ ವಿಶ್ವವಿದ್ಯಾಲಯದ ಕುಲಪತಿಗಳು ಇದಕ್ಕೆ ಸಂಬಂಧಪಟ್ಟಂಗೆ ವಿದ್ಯಾರ್ಥಿಗಳ ಮನವಿಯನ್ನ ಪರಿಗಣಿಸಿ ಅದಕ್ಕೊಂದು ಪರಿಹಾರ ಕೊಡೋ ನಿಟ್ಟಿನಲ್ಲಿ ಸಾಕಷ್ಟು ಚರ್ಚೆಗಳನ್ನ ನಡೆಸಿದ್ದಾರೆ. ಈಗ ಒಂದ್ 2 ದಿವಸದ ಹಿಂದೆ ನಮ್ಮ ಮುಖ್ಯಮಂತ್ರಿಗಳ ಗಮನಕ್ಕೂ ಸಹ ನಮ್ಮ ಪ್ರತಿಭಟನಾ ನಿರತ ವಿದ್ಯಾರ್ಥಿಗಳು ಅವರ ಮನವಿಯನ್ನ ಸಲ್ಲಿಸಿದ್ದಾರೆ. ಮುಖ್ಯಮಂತ್ರಿಗಳು ಸಹ ವಿದ್ಯಾರ್ಥಿಗಳ ಮನವಿಯನ್ನ ಪರಿಗಣಿಸಿ ಸೂಕ್ತವಾದ ಪರಿಹಾರವನ್ನ ಸರ್ಕಾರದ ವತಿಯಿಂದ ನಾವು ಕೈಗೊಳ್ತೇವೆ ಅನ್ನೋ ಒಂದು ಭರವಸೆಯನ್ನು ಸಹ ಕೊಟ್ಟಿದ್ದಾರೆ. ಈ ನಿಟ್ಟಿನಲ್ಲಿ ಈ ಒಂದು ಪ್ರತಿಭಟನೆ ನಡೀತಾ ಇದೆ. ಬಹುಶಃ ಇವತ್ತು ಅಥವಾ ನಾಳೆ ಒಳಗಡೆ ಅದೊಂದು ಅಂತಿಮ ಹಂತಕ್ಕೆ ತಲುಪುತ್ತೆ ಅನ್ನೋ ಆಶಾಭಾವನೆಯಲ್ಲಿ ನಾವೆಲ್ಲರೂ ಇದ್ದೀವಿ. ವಿದ್ಯಾರ್ಥಿಗಳು ಸಹ ಆ ಒಂದು ಭರವಸೆ ಸರ್ಕಾರದಿಂದ ಈಡೇರ್ಲಿ ಅನ್ನೋ ಉದ್ದೇಶಕ್ಕೆ ಈ ಒಂದು ಪ್ರತಿಭಟನೆಯನ್ನ ತೊಡಸ್ಕೊಂಡಿದ್ದಾರೆ. ಯಾವುದೇ ರೀತಿಯ ದುಷ್ಪರಿಣಾಮಗಳಾಗದೆ ಶಾಂತಿಯುತವಾಗಿ ಈ ಒಂದು ಆವರಣದಲ್ಲಿ ಪ್ರತಿಭಟನೆಯಲ್ಲಿ ತೊಡಸ್ಕೊಂಡಿದ್ದಾರೆ. ಇವತ್ತಿನ ದಿವಸ ಕ್ಲಾಸಸ್ ನಡೀತಾ ಇಲ್ಲ. ಇಂದಿನವರೆಗೂ ನಮ್ಮಲ್ಲೇನು ನಿರಂತರವಾಗಿ ಪ್ರತಿಭಟನೆ ಇರಲಿಲ್ಲ. ಮಕ್ಕಳು ಸೋಮವಾರದ ದಿವಸ ನಮ್ಮ ಇಲ್ಲಿ ಶಿವಮೊಗ್ಗದ DC ಕಚೇರಿಗೆ ಹೋಗಿ ಅವರ ಒಂದು ಮನವಿಯನ್ನ ಸಲ್ಲಿಸಿ ಬಂದಿದ್ದಾರೆ. ಸರ್ಕಾರದ ಮಟ್ಟಕ್ಕೆ ಅದು ಈಗಾಗಲೇ ತಲುಪಿದೆ. ಮತ್ತೆ ಇವತ್ತು ಎರಡನೇ ಹಂತವಾಗಿ ಈಗ ನಮ್ಮ ಆವರಣದ ಎಲ್ಲಾ ದ್ವಾರಗಳನ್ನ ಕ್ಲೋಸ್ ಮಾಡಿಸಿ ಪ್ರತಿಭಟನೆಯಲ್ಲಿ ತೊಡಸ್ಕೊಂಡಿದ್ದಾರೆ. ನನ್ನ ಹೆಸರು ಡಾಕ್ಟರ್ HK ವೀರಣ್ಣ ಅಂತೇಳಿ, ಈ ಒಂದು ಕೃಷಿ ಮಹಾವಿದ್ಯಾಲಯ ನವಿಲೆ ಶಿವಮೊಗ್ಗದ ಡೀನ್ ರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ.